ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ಮೊದಲು ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಕಾಯೋದಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ನಾವೆಲ್ಲ ಜೋಳದ ಹಿಟ್ಟನ್ನು ಒಂದು 3 ಕೆ ಜಿ 4 ಕೆ ಜಿ ಜೋಳ ಅಷ್ಟು ಮೊದಲೇ ಮಿಲ್ಗೆ ಹಾಕಿಸಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಜರಡಿ ಹಿಡ್ಕೊಂಡಿರಲ್ಲ. ಈ ಥರ ಮಾಡೋವಾಗಲೇ ಜರಡಿ ಹಿಡ್ಕೊಳ್ಳೋದು ನಾವು. ನೀವು ಅಂಗಡೀಲಿ ತೊಗೊಂಡ್ಬಂದು ಮಾಡ್ತೀರಾ ಅಂದರೆ ಅದನ್ನು ಹೇಗೆ ಮಾಡೋದು ಅಂತಲೂ ಹೇಳ್ತೀನಿ ನಾನು. ಇದು ಮನೇಲಿ ಮಾಡಿರೋ ಹಿಟ್ಟು, ಅಂದರೆ ಮಿಲ್ಗೆ ಹಾಕಿಸ್ಕೊಂಬಂದಿರೋ ಹಿಟ್ಟಿದು. ನೋಡಿ, ಈ ಥರ ಜರಡಿ ಹಿಡ್ಕೊಂಡ್ಬಿಟ್ಟು ಮೇಲೆ ಬಂದಿರೋ ಅದು ನುಚ್ಚು, ನಮ್ಮ ಕಡೆ ತೌಡು ಅಂತಾರೆ, ಇದನ್ನೆಲ್ಲ ಚೆಲ್ಬಿಡ್ತೀವಿ. ನೋಡಿ, ಇವಾಗ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡಿದ್ದಾಯಿತು. ಇಲ್ಲಿ ನೀರೂ ಕುದೀತಾ ಇದೆ. ಕುದಿಯೋವಾಗಲೇ ಒಂಚೂರು ಹಿಟ್ಟು ಹಾಕ್ಕೊಂಡ್ಬಿಟ್ರೆ ಆಮೇಲೆ ಗಂಟಾಗಲ್ಲ ಅಂದ್ಬಿಟ್ಟು ಹಂಗೆ ಹೇಳ್ತಾರೆ ನಮ್ಮ ಮನೇಲಿ. ಸೊ ನಾನು ಹಾಗೆ ಮಾಡ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ಅದು ಕುದಿಯೋ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಬಿಟ್ಟು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆ ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ನಾನು ಕಲಿಸ್ಕೊತಾ ಇದ್ದೀನಿ. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಕಲಿಸ್ಕೊಂಬಿಡಿ. ಇನ್ನೊಂದು, ಇವಾಗ ನೀವು ಇದಕ್ಕೆ ನಾವು ಜಿಗುಟು ಅಂತ ಹೇಳ್ತಿದ್ದೀನಿ ನಾನು. ನಮ್ಮ ಕಡೆ ಜಿಗುಟು ಅಂತಲೇ ಕರೆಯೋದು ಇದಕ್ಕೆ. ಅಂದರೆ ಇಲ್ಲಿ ಮಾಡ್ಕೊತೀವಲ್ವ ಈ ಹದ, ಇದಕ್ಕೆ ಜಿಗುಟು ಅನ್ನೋದು. ನಿಮ್ಗೆ ಅಂಗಡಿಯಿಂದ ನೀವು ಹಿಟ್ಟು ತಂದು ಮಾಡ್ತೀರಾ ಅಂದರೆ ಇವಾಗ ಏನಿದು ಜಿಗುಟು ಕಲಿಸ್ಕೊಂಡಿದ್ದೀರಲ್ವ, ಇಷ್ಟರಲ್ಲೇ ಇದಕ್ಕೆ ಎಷ್ಟು ಹಿಟ್ಟು ಬೇಕೋ ಸೇರಿಸಿ ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಂಡು ಅದರಲ್ಲೇ ರೊಟ್ಟಿ ಮಾಡಿ. ಅಂಗಡಿಯಿಂದ ಬರೋ ಹಿಟ್ಟು ನಂಗೆ ಮಾಡಿ ನೋಡಿದ್ದೀನಿ ನಾನು, ಅಷ್ಟೇನು ಇಷ್ಟ ಆಗಲಿಲ್ಲ. ನೋಡಿ, ಇವಾಗ ಕಲಿಸ್ಕೊತಿದ್ದೀನಲ್ವ, ಈ ಕನ್ಸಿಸ್ಟೆಂಟಿ ಬಂದಮೇಲೆ ಸ್ವಲ್ಪ ಕೈ ಇಡೋ ಥರ ಆಗಬೇಕಿದು. ಇದೆಷ್ಟು ಬೆಚ್ಚಗಿರುತ್ತೆ ನೋಡಿ, ಕೈ ಇಟ್ಟು ಕಲಿಸ್ಕೊಳ್ಳೋ ಥರ ಆಗಬೇಕು. ಆವಾಗ ಒಂದು ಪಾತ್ರೆಗೆ, ಈ ಥರ ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೋತಾ ಬನ್ನಿ. ಹಾಕಿ ನಾದ್ಕೋತಾ ಬನ್ನಿ. ಅಂಗಡಿಯಿಂದ ತಂದಿರೋ ಹಿಟ್ಟಾದರೆ ಎಕ್ಸ್ಟ್ರಾ ಹಿಟ್ಟು ಆ್ಯಂಡ್ ಎಕ್ಸ್ಟ್ರಾ ಹಿಟ್ಟು ಹಾಕೋಬೇಕಾಗತ್ತೆ. ಎಕ್ಸ್ಟ್ರಾ ನೀರು ಸೇರಿಸ್ಕೊಳಕ್ಕೆ ಹೋಗಬೇಡಿ. ಅದೇ ಜಿಗುಟಲ್ಲೇ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟರಲ್ಲೇ ರೊಟ್ಟಿ ಮಾಡಿ. ಅಂದರೆ ಮನೆಯಲ್ಲಿ ಮಾಡಿರೋ ಮಿಲ್ಗೆ ಹಾಕ್ಸಿರೋ ಹಿಟ್ಟು ತುಂಬ ಸಣ್ಣಕ್ಕಿರುತ್ತೆ ಆ್ಯಂಡ್ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ತಂದಿರೋ ಹಿಟ್ಟು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದು ಸಣ್ಣಕ್ಕಿದ್ರೆ ಓಕೆ. ಆ್ಯಂಡ್ ನಾನು ಈ ಜಿಗುಟಲ್ಲೇ ರೊಟ್ಟಿ ಮಾಡಬೇಕು ಅನ್ನೋರಿಗೆ ಸಾಫ್ಟಾಗಿ ಬರುತ್ತೆ, ತುಂಬ ಹೋಳಿಗೆ ಥರ ಮೆತ್ತಗೆ ಬರುತ್ತೆ. ಆ ಥರ ರೊಟ್ಟಿ ನಮ್ಮ ಕಡೆ ಎಲ್ಲ ಜಾಸ್ತಿ ತಿನ್ನಲ್ಲ. ವಯಸ್ಸಾದವ್ರಿಗೆ, ಚಿಕ್ಕ ಮಕ್ಕಳಿಗೆ ಆ ಥರ ಮಾಡಿಕೊಡ್ತೀವಿ. ಈ ನಾರ್ಮಲಾಗಿ ನಾವು ಮನೇಲಿ ರೊಟ್ಟಿ ಮಾಡೋದು ಈ ಥರ ಹಿಟ್ಟನ್ನು ಸೇರಿಸ್ಕೊಂಡು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಮಾಡ್ತಿದ್ದೀವಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಬಿಸಿ ಇದ್ದಾಗಲೇ ಹಿಟ್ಟು ಸೇರಿಸ್ಕೊಂಡು ನಾದ್ಕೋಬೇಕು. ಬಿಸಿ ಇದ್ದಾಗಲೇ, ಜಾಸ್ತಿ ಬಿಸಿ ಇದ್ದಾಗಲೇ ನಾದ್ಕೊಂಡ್ರೂ ಪರವಾಗಿಲ್ಲ. ಅಭ್ಯಾಸ ಇರೋರೆಲ್ಲ, ನಾವೆಲ್ಲ ಬಿಸಿ ಇದ್ದಾಗಲೇ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀವಿ. ಅಭ್ಯಾಸ ಇರಲ್ವಲ್ಲ, ಒಂಚೂರು ಕೈ ಇಡೋಷ್ಟು ಬೆಚ್ಚಗಿದ್ರೆ, ಅಂದರೆ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಬೆಸ್ಟು ಅಂತ ಅಷ್ಟೇ. ನೋಡಿ, ಚಪಾತಿ ಮಾಡಿದಷ್ಟೆಲ್ಲ ಇದು ಅಷ್ಟು ಈಸಿ ಏನಲ್ಲ, ಬೇಗ ಆಗಿಬಿಡುತ್ತೆ ಚಪಾತಿ. ಇದು ಹಂಗಲ್ಲ. ಅಡುಗೆ ಮನೆಯೆಲ್ಲ ಫುಲ್ ಹಿಟ್ಟು ಆ ಥರ ಇದು. ಅದಕ್ಕೆ ಅಲ್ವಾ ಇದನ್ನು ರೊಟ್ಟಿ ಅನ್ನೋದು ಅಲ್ವಾ. ಸ್ವಲ್ಪ ಕಷ್ಟ ಅಷ್ಟೇ. ನೋಡಿ, ಇವಾಗ ಹದ ಎಲ್ಲ ರೆಡಿ ಆಯಿತು. ಜಾಸ್ತಿ ಒತ್ತಿ ನಾದ್ಕೋಬೇಕು ಅಷ್ಟೇ. ಬನ್ನಿ ಇವಾಗ ರೊಟ್ಟಿ ಉದ್ದೋಣ. ನೋಡಿ, ಇಲ್ಲಿ ನಾನು ಈ ಸೈಜ್ದು ಒಂದು ಉಳ್ಳೆ ತೊಗೊಂಡಿದ್ದೀನಿ. ಕೆಳಗಡೆ ಹಿಟ್ಟು ಹಾಕ್ಕೋಬೇಕು. ಕೆಳಗಡೆ ಹಿಟ್ಟು ಹಾಕೋತಾನೆ ಇರಬೇಕು. ಖಾಲಿ ಆದ್ರೂ ಮತ್ತೆ ಹಾಕೋತಾನೆ ಇರಬೇಕು ರೊಟ್ಟಿಗೆ. ಸ್ಟಾರ್ಟಿಂಗ್ ಈ ಥರ ತಟ್ಕೊಂಡ್ಬಿಟ್ಟು ಮಾಡಿ. ಶೇಪ್ ಚೆನ್ನಾಗಿ ಬರುತ್ತೆ ಮತ್ತು ಹರಿಯಲ್ಲ. ಇಲ್ಲ ಅಂದರೆ ಲಟ್ಟಿಸ್ಕೊಂಡ್ರೂ ಮಾಡ್ಬೋದು. ನೋಡಿ, ಇವಾಗ ತಟ್ಟಿದ ಮೇಲೆ ನಾನು ಈ ಥರ ಸರೌಂಡಿಂಗ್ ಇರುತ್ತಲ್ವ, ಅಲ್ಲಿ ಈ ಥರ ಒತ್ಕೋತೀನಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಥರ ಒತ್ತುತ್ತಾ ಬನ್ನಿ. ಅಂದರೆ ನೆಕ್ಸ್ಟ್ ನೀವು ಉದ್ದೋವಾಗ ಬೇಗ ಕಟ್ಟಾಕಲ್ಲ ಮತ್ತು ಹರಿಯಲ್ಲ, ಶೇಪು ಚೆನ್ನಾಗಿ ಬರುತ್ತೆ ಅಂತ. ನೀವು ಆ ಥರ ಅದು ಒಡೆದಿರುತ್ತಲ್ಲ, ಅದೆಲ್ಲ ಹಿಂಗೆ ಮುಚ್ಕೋತಾ ಬರ್ತದೆ. ಅದಕ್ಕೇ ನೋಡಿ, ಈ ಥರ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಕವರು ಹೀಗೆ ಕಟ್ಟಿನೇ ಇಟ್ಟಿರ್ತೀವಿ ಯಾವಾಗಲೂ. ಡೈಲಿ ರೊಟ್ಟಿ ಮಾಡ್ತೀವಲ್ವ, ಸೊ ಈ ಥರ ಫಿಕ್ಸ್ ಇರುತ್ತೆ ನಮ್ಮ ಮನೇಲಿ. ನಾರ್ಮಲ್ ಚಪಾತಿಗೆಲ್ಲ ಬೇರೆ ಲಟ್ಟಣಿಗೆ ಇರುತ್ತೆ. ನೋಡಿ, ಈ ಥರ ಒತ್ಕೋತಾ ಬರಬೇಕು. ನೀವು ಸ್ಟಾರ್ಟಿಂಗ್ ಮಾಡೋರಾದರೆ ಮತ್ತು ಸ್ವಲ್ಪ ಪೇಷನ್ಸ್ ಇರಬೇಕು ಇದಕ್ಕೆ. ಅರ್ಜೆಂಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ನಾವೇನೋ ಪ್ರಾಕ್ಟೀಸ್ ಇದೆ ಅಂದ್ಬಿಟ್ಟು ಈ ಥರ ಫಾಸ್ಟಾಗಿ ಗೊತ್ತಿದ್ದೀನಿ ಅಷ್ಟೇ. ನಿಧಾನಕ್ಕೆ ಕುದ್ಕೋತಾ ಬನ್ನಿ. ಮೊದಲನೇ ಸರಿ ಮಾಡ್ತಾಯಿದ್ರೆ ನೀಟಾಗಿ ಆಗುತ್ತೆ. ಕೆಲವರಿಗೆ ಅನಿಸ್ಬೋದು, ಏನು ರೊಟ್ಟಿ ಉದ್ದೋದು ದೊಡ್ಡ ವಿಷಯನ, ದೊಡ್ಡ ಮಹಾನ್ ಕೆಲಸನ ಅಂತ. ಆ್ಯಕ್ಚುಲಿ ನಂಗೆ ಸ್ಟಾರ್ಟಿಂಗೆಲ್ಲ ಕಷ್ಟನೇ ಇತ್ತು. ಅಂದರೆ ಎಲ್ರಿಗೂ ರೊಟ್ಟಿ ಮಾಡೋಕ್ಕೆ ಬಂದುಬಿಡಲ್ಲ. ಇವಾಗಲೂ ಅಷ್ಟೇ, ಈ ಉತ್ತರ ಕರ್ನಾಟಕದಲ್ಲಿನೇ ಎಷ್ಟೋ ಜನಕ್ಕೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ. ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ರೂ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಹೇಳ್ತಿರೋದು ಅಷ್ಟೇ. ಎಲ್ರಿಗೂ ಬರುತ್ತೆ ಅಂತಲೂ ಇಲ್ಲ, ಎಲ್ರಿಗೂ ಬರಲ್ಲ ಅಂತಲೂ ಇಲ್ಲ. ದೊಡ್ಡ ವಿಷಯನೂ ಏನೂ ಅಲ್ಲ. ಕಲ್ತ ಮೇಲೆ ಹಂಗೆ ಅನಿಸುತ್ತೆ. ಕಲಿಯೋಕ್ಕೂ ಮುಂಚೆ ಕಷ್ಟ ಅನಿಸುತ್ತೆ.
ಈ ಥರ ಉದ್ಕೊಳ್ಳೋವಾಗ ಮೇಲ್ಗಡೆ ಏನಾದ್ರು ಲಟ್ಟಣಿಗೆ ಅಂಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಮೇಲೇನೂ ಹಿಟ್ಟು ಹಾಕ್ಕೊಳ್ಳಿ. ನೋಡಿ ನಾನು ಇವಾಗ ಹಾಕೋತಿದ್ದೀನಲ್ಲ, ಈ ಥರ ಹಿಟ್ಟು ಹಾಕ್ಕೊಂಡೇ ಲಟ್ಟಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಕೆಳಗಡೆನೂ ಅಷ್ಟೇ ಹಿಟ್ಟು ಖಾಲಿ ಆದಂಗೆ ಹಿಟ್ಟು ಹಾಕೋತಾನೆ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗ ಉದ್ದದೆಲ್ಲ ಆಯಿತು. ತವಾನು ಬಿಸಿಯಾಗಿದೆಯೋ ಎಲ್ಲೋ ನೋಡ್ತಾ ಇದ್ದೀನಿ ನೋಡಿ ನಾನು. ತವಾನು ಪೂರ್ತಿ ಕಾದಿತ್ತು. ಇವಾಗ ರೊಟ್ಟಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ತೊಗೊಂಡ್ಬಿಟ್ಟು ಹಾಕ್ಕೋಬೇಕು. ಹಾಕೋವಾಗ ನಾನು ವಿಡಿಯೋ ಮಾಡೋದು ಮರ್ತೋದೆ, ಹಾಕೋದಷ್ಟೇ. ನೋಡಿ ಅದೇ ಪಾತ್ರೆ ಇಟ್ಕೊಂಡಿರ್ತೀವಲ್ವ, ಅದರಲ್ಲಿ ಬಟ್ಟೆ ಇಟ್ಕೊಂಡಿರ್ತೀವಿ, ಹೀಗೆ ನೀರು ತೊಗೊಂಡು ಆ ಥರ. ನಾನು ಯಾಕೆ ಹೇಳಿದೆ ಹೇಳಿ, ಕೆಳಗಡೆ ಎಷ್ಟು ಬೇಕಾದ್ರೂ ಹಿಟ್ಟು ಹಾಕೋಬೋದು ಅಂತ ಯಾಕೆ ಹೇಳಿದೆ ಅಂದರೆ, ಆ ಹಿಟ್ಟನ್ನು ಈಗ ಈ ಬಟ್ಟೆಲಿ ತಗೊಂಡ್ಬಿಡ್ತೀವಲ್ವ ನಾವು, ಎಲ್ಲ ಹಿಟ್ಟು ಹೋಗ್ಬಿಡುತ್ತೆ. ಅದಕ್ಕೇ ರೊಟ್ಟಿ ಉಲ್ಟಾ ಮಾಡೋ ಹಂಗಿಲ್ಲ. ಕೆಳಗಡೆ ಎಷ್ಟಾರು ಹಾಕ್ಕೊಂಡಿರ್ತೀವಲ್ವ, ಈ ಥರ ಬಟ್ಟೆಲಿ ಒರೆಸ್ಕೊಂಡ್ಬಿಡ್ತೀವಿ, ಹೋಗ್ಬಿಡುತ್ತೆ. ಹಾಗಂತ ಜಾಸ್ತಿನೂ ಮತ್ತು ಹಿಟ್ಟಿಗಿಂತ ಜಾಸ್ತಿ ಒಣ ಹಿಟ್ಟೇ ಹಾಕ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಲಟ್ಟಿಸ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗಬೇಕು, ಆ ಥರ ಹಾಕ್ಕೊಳ್ಳಿ. ನೋಡಿ ಈ ಥರ ತೆಕ್ಕೊಂಡಿರ್ತೀವಲ್ವ, ಹೋಗ್ಬಿಡುತ್ತೆ. ಮತ್ತು ರೊಟ್ಟಿ ತೆಗಿಯೋವಾಗಲೂ ಅಷ್ಟೇ, ಸರೌಂಡಿಂಗ್ ಫಸ್ಟ್ ಬಿಡಿಸ್ಕೊಳ್ಳಿ, ನೀಟಾಗಿ ಬಿಟ್ಟಿದೆ ನೋಡಿ, ಆಮೇಲೆ ಎತ್ತಿ ಈ ಥರ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿ ಬೇಯ್ತಾ ಇರಲಿ, ಒಂದು ಸಾಂಗ್ ನೆನಪಾಗ್ತಿದೆ, ಹೇಳಾ? ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು, ನಾವು ತಂದ ಪುಣ್ಯ ಎಷ್ಟೋ ಅಷ್ಟೇ ನಮ್ಮದು. ಚಿಂತಿಸಬೇಡ ಮನವೇ, ದಾರಿ ಸಾಗಿಸು, ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು, ಬಾಳಿನ ಬೀದಿ ಏರುಪೇರು. ರೊಟ್ಟಿ ಮಾಡೋವಾಗ ನಾನು ಈ ಥರ ಒತ್ಕೋತಾ ಇದ್ನಲ್ವಾ, ಆ ಥರ ಬಟ್ಟೆಲಿ ಕೈಲಿ ಒತ್ಕೊಂಡು ನಮ್ಗೆ ಅಭ್ಯಾಸ ಇದೆ. ನೀವು ಬೇಕಾದರೆ ಬಟ್ಟೆಲಿ ಹಿಂಗೆ ಈ ಥರ ಒತ್ಕೊಳ್ಳಿ. ಅದೇನಪ್ಪ ಏನಕ್ಕೆ ಒತ್ತಾರೆ ಅಂತ ಗೊತ್ತಿಲ್ಲ, ಬಟ್ ಆ ಥರ ಬಟ್ಟೆಲಿ ಒತ್ಕೊಂಡು ಮಾಡ್ತಾರೆ. ಸೊ ನಾವು ಹಂಗೆ ಮಾಡ್ತೀವಿ ಅಷ್ಟೇ. ನೋಡಿ ರೊಟ್ಟಿ ರೆಡಿ. ರೊಟ್ಟಿ ಆದಮೇಲೆ ಈ ಥರ ತವಾ ಒರೆಸ್ಕೊಳ್ಳೋದು ಮಾತ್ರ ಮರಿಬೇಡಿ, ಬಟ್ಟೆಲಿ ಒರೆಸ್ಕೋಬೇಕು. ನೆಕ್ಸ್ಟ್ ರೊಟ್ಟಿ ಇಲ್ಲಾಂದರೆ ಕೆಂಪಗಾಗಿಬಿಡುತ್ತೆ, ಅದು ಹಿಟ್ಟಿರುತ್ತಲ್ವಾ, ಅದು ಬಿಸಿಗೆ ಕೆಂಪಗಾಗಿರುತ್ತೆ. ನೆಕ್ಸ್ಟ್ ರೊಟ್ಟಿ ಹಾಕಿದಾಗ ಅದು ನೆಕ್ಸ್ಟ್ ರೊಟ್ಟಿ ಬಿಸಿ ಕೆಂಪಿಗೆ ಅಂಟ್ಕೊಳ್ಳುತ್ತೆ. ಅದಕ್ಕೆ ಒಂದು ರೊಟ್ಟಿ ಆದಮೇಲೆ ಈ ಥರ ಬಟ್ಟೆಲಿ ಒರೆಸ್ಕೋತೀವಿ. ಈಗ ನೋಡಿ ನಾನು ಸೆಕೆಂಡ್ ರೊಟ್ಟಿ ಮಾಡ್ತಿದ್ದೀನಿ, ಅದೇ ಸೇಮ್ ಪ್ರೊಸೀಜರ್. ಸೇಮ್ ಸ್ಟಾರ್ಟಿಂಗ್ ತಟ್ಕೊಳ್ಳಿ, ಇಲ್ಲಾಂದರೆ ಲಟ್ಟಿಸ್ಕೊಳ್ಳಿ, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಆಮೇಲೆ ಬೆರಳಲ್ಲಿ ಆ ಥರ ಫುಲ್ಲು ಸುತ್ತ ಹಿಂಗೆ ಒತ್ಕೋತಾ ಬನ್ನಿ. ಆಯಿತು, ಇದನ್ನು ಸ್ಪೀಡಾಗಿ ಹಾಕ್ತೀನಿ ಇವಾಗ ಈ ವಿಡಿಯೋನ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳೆಯ ಉಸಿರಿಲ್ಲ. ನೋಡಿ ಇವಾಗ ತವಾ ಮೇಲೆ ಹಾಕ್ಕೊಂಡೆ. ಹೈ ಫ್ಲೇಮ್ ಇಡಿ, ಇದೊಂದು ಹೇಳೋದು ಮರ್ತೋದೆ ನಾನು. ಹೈ ಫ್ಲೇಮೇ ಇಟ್ಕೊಳ್ಳಿ, ಯಾಕಂದರೆ ಒಲೆ ತುಂಬ ಉರಿಬೇಕು ರೊಟ್ಟಿ ಮಾಡೋವಾಗ. ಒಲೆ ತುಂಬ ಉರಿದ್ರೆ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಲೋ ಫ್ಲೇಮು, ಮೀಡಿಯಮ್ ಫ್ಲೇಮೆಲ್ಲ ಇಡೋಕೆ ಹೋಗ್ಬಿಡಿ, ಹೈ ಫ್ಲೇಮೇ ಇಡಿ. ಮತ್ತು ಮಿಡಲ್ಲು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ನಂದು ನೋಡಿ ಆಗಲೇ ಮಾಡಿದ್ನಲ್ಲ ಆ ರೊಟ್ಟಿ ನೋಡಿ ಸ್ವಲ್ಪ ಸೀದೋಯ್ತು. ಬೇಗ ತಿರುಗಿಸಿ ಹಾಕಿ, ಅದು ಬೆಂದಿದೆ ಅಂತ ಗೊತ್ತಾದಮೇಲೆ ಸುತ್ತ ಫಸ್ಟ್ ಬಿಡಿಸ್ಕೊಳ್ಳಿ. ಒಂದು ಚಮಚ ತೊಗೊಂಡು ನೋಡಿ, ನಾನು ಈ ಥರ ಬಿಡಿಸ್ಕೊತಿದ್ದೀನಲ್ವ, ಈ ಥರ ಬಿಡಿಸ್ಕೊಂಡು ತಿರುಗಿಸಿ ಹಾಕ್ಬಿಡಿ. ನೋಡಿ ನಾನಿಲ್ಲಿ ಈ ರೊಟ್ಟಿನೂ ಮಾಡಾಯಿತು. ಅದೇ ಹೇಳಿದ್ನಲ್ಲ, ಫುಲ್ ಸಾಫ್ಟಾಗಿ ಮಾಡಲ್ಲ ನಾವು, ಇದೇ ಥರ ರೊಟ್ಟಿ ಮಾಡೋದು. ಸಾಫ್ಟಾಗಿ ಬೇಕು ಅಂದರೆ ಜಿಗುಟು ಅಂತ ಹೇಳಿದ್ನಲ್ಲ, ಅದರಲ್ಲೇ ಮಾಡಿ. ನೀವು ಎಕ್ಸ್ಟ್ರಾ ಹಿಟ್ಟು ಸೇರಿಸ್ಕೋಬೇಡಿ, ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಮತ್ತೆ ಹಿಟ್ಟು ಸೇರಿಸ್ಕೋಬೇಡಿ ಅಂತ ಹೇಳ್ತಿರೋದು. ಜಿಗುಟು ಎಷ್ಟಿದೆಯೋ ಅಷ್ಟಕ್ಕಷ್ಟೇ ಹಿಟ್ಟಾಗಂಗೆ ನಾದ್ಕೊಂಡು ಅಷ್ಟರಲ್ಲೇ ಮಾಡಿ, ಸಾಫ್ಟಾಗಿ ಬರುತ್ತೆ. ನೋಡಿ ಮಕ್ಕಳಿಗೂ ಅಷ್ಟೇ, ರೊಟ್ಟಿ ಹಾಕಿಬಿಟ್ಟು ಬಿಸಿ ಹಾಲು ಹಾಕಿ ಉಪ್ಪು ಹಾಕಿ ನೆನೆಸಿಟ್ಟು ತಿನ್ನಿಸಿ. ನನ್ನ ಮಗ ಹಾಗೆ ತಿನ್ನೋದು, ಅಟ್ಲೀಸ್ಟ್ 2 ಡೇಸ್ಗೆ ಒಂದ್ಸರಿನಾದ್ರು ಕೊಡ್ತೀನಿ ನಾನು. ತುಂಬ ಇಷ್ಟಪಟ್ಟು ತಿಂತಾನೆ, ಮತ್ತು ಬಾಡಿಗೂ ಒಳ್ಳೆಯದು. ನೋಡಿ ಈ ಥರ ಬದನೆಕಾಯಿ ಪಲ್ಯ ಅಂತೂ ಜಾಸ್ತಿನೇ ಮಾಡ್ತಾರೆ ಈ ಕಡೆ. 2 ಥರ ಪಲ್ಯ ಅಂತೂ ಬೇಕೇ ಬೇಕು ನಮ್ಮ ಕಡೆ ಎಲ್ಲ. ಪಲ್ಯ ಮತ್ತು ರೊಟ್ಟಿ, ಮೊಸರು, ಶೇಂಗಾ ಚಟ್ನಿ, ಮತ್ತು ಇದೇನೋ ಮಿಜ್ಜಿ ಹಿಂಡಿ ಅಂತೀವಿ, ಕೆಂಪು ಚಟ್ನಿ, ಮತ್ತು ರೊಟ್ಟಿ ಮಾಡ್ತಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿಗಳು ಅಂತ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಗೊತ್ತಿರೋರಿಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.